ಮಾನ್ಯ ಅಧ್ಯಕ್ಷರೇ, ಮೂಡಾದಲ್ಲಿ ಎಲ್ಲ ನಿಯಮಾವಳಿಗಳನ್ನು ಮೀರಿ ಸೈಟ್ ತೆಗೆದುಕೊಂಡಿದ್ದಾರೆ. ಇಲ್ಲಿ ನಮಗೆ ನಿಯಮಾವಳಿಗಳನ್ನು ಹೇಳಕ್ ಶುರು ಮಾಡಿದಿರಿ ನೀವು. ಈಗ ನಾವು ಇದನ್ನ ಚರ್ಚೆ ತಗೊಳ್ಳಿ ಅಂತಂದ್ರೂ ಕೂಡ ಚರ್ಚೆ ತಗೊಳ್ಳಲ್ಲ. ಮೂಡಾ ಸೈಟ್ ತಗೊಳ್ಬೇಕಾದ್ರೆ ನಿಯಮಾವಳಿಗಳು ಅನುಸರಿಸಿದಾರ? ಈ ರೀತಿ ದುರುಪಯೋಗ ಮಾಡಿ ಅದನ್ನ ಚರ್ಚೆಗೆ ತಗೊಳ್ಳಲ್ಲ ಅಂದ್ರೆ ಹೆಂಗೆ? ಹಂಗಾರೆ ಸರ್ಕಾರ ಮುಚ್ಚಾಗ್ತಿದೆ. ನ್ಯಾಯಾಧೀಶರಿಂದ ತನಿಖೆ ಯಾವುದೋ ಒಂದು ಹಗರಣ ಒಳಗೆ ಬರ್ತದೆ, ನಾನು ಮಾಡಿದ ತಪ್ಪು ಗೊತ್ತಾಗುತ್ತೆ ಅನ್ನುವಂಥದ್ದು ನೀವು ದಯಮಾಡಿ ಮರುಪರಿಶೀಲನೆ ಮಾಡಿ ಚರ್ಚೆಗೆ ಕೊಡಿ. ಈ ಸದನ ಚರ್ಚೆ ಮಾಡಿದ್ರೆ ಎಲ್ಲಿ ಚರ್ಚೆ ಮಾಡೋದು? ಅಧ್ಯಕ್ಷರೇ, ಸದನ ನಿನ್ನೆ ಯಾಕೋ ಬಹಳ ಮೂಡಲ್ಲಿರ್ಲಿಲ್ಲ, ಬಹಳ ಕೋಪದಲ್ಲಿದ್ರಿ. ಏನೋ ಗೊತ್ತಿಲ್ಲ, ಯಾರೋ ಫೋನ್ ಬಂದಿರ್ಬೇಕು, ಇಲ್ಲ ಒತ್ತಡ ಮಾಡಿರ್ಬೇಕು, ಏನೋ ನಿಮ್ಗೆ BP ಜಾಸ್ತಿ ಆಗಿರ್ಬೇಕನೋ. ನಿನ್ನೆ ನಮ್ಗೆ ಅವಕಾಶ ಕೊಡ್ಲಿಲ್ಲ. ಇವತ್ತು ಶಾಂತತೆ ಇದ್ದೀರಾ, ಕಳೆಯಾಗಿದ್ದೀರಾ, ನಗ್ನಗ್ತಾ ಇದ್ದೀರಾ. ಇವತ್ತಾದ್ರೂ ಕೊಡಿ. ನಿನ್ನೆ ಒತ್ತಡದಲ್ಲಿ ಕೋಪದಲ್ಲಿ ನೀವು ರಿಜೆಕ್ಟ್ ಮಾಡಿದ್ದೀರಾ. ಇವತ್ತಾದ್ರೂ ಇದು ರಾಜ್ಯ ನೋಡ್ತಾ ಇದೆ, ಇಡೀ ರಾಜ್ಯದಲ್ಲಿ ನೋಡಿ. ನೀವು ನೆನ್ನೆ ಚರ್ಚೆಗೆ ಬಿಟ್ಟಿದ್ರೆ ಇಷ್ಟೊಂದು ಅವಕಾಶನೇ ಆಗ್ತಾ ಇಲ್ಲ. ಆರ್ಡರ್ ಮಾಡಿಬಿಟ್ಟಿದ್ದೀರಿ, ಊಟದಿಂದ ಎಲ್ಲ ಆರ್ಡರ್ ಮಾಡಿಬಿಟ್ಟಿದ್ದೀರಿ. ಇನ್ನೊಂದು ವಾರ ಆಗ್ಬೇಕಾದ್ರೂ ನಾವು ರೆಡಿ ಇದ್ದೀರಿ, ಇಲ್ಲೇ ಇರ್ತೀರಿ. ಓಡೋಗ್ತಾ ಇದೆ, ಚರ್ಚೆ ಮಾಡಿ ಆಡಳಿತ ಪಕ್ಷ ಮಾಡ್ಕೋಬಾರದು, ನೀವು ಅದಕ್ಕೆ ಬಲಿಯಾಗಬಾರ್ದು. ದಯಮಾಡಿ ಇದಕ್ಕೆ ಚರ್ಚೆಗೆ ಅವಕಾಶ ಕೊಡಿ. ಈಗಾಗಲೇ ಚರ್ಚೆಗೆ ತಯಾರಿದೀವಲ್ಲ, ಚೆನ್ನಾಗಿ ಇವತ್ತು ಗೊತ್ತಿದೆ. ನಾವೇನೇ ಹೇಳ್ಬೇಕು ಆದ್ರೆ ಕೂಡ ಹಗರಣ ಬಹಳ ಹಗುರವಾಗಿ ತೆಗೆದುಕೊಳ್ಳಿಕ್ಕಾಗುತ್ತೆ. ಇದು ಬಹಳ ಹಗುರವಾಗಿ ತೆಗೆದುಕೊಳ್ಳಿಕ್ಕಾಗುತ್ತೆ. ಒಬ್ಬ ದಲಿತನ ಭೂಮಿಯನ್ನ ಕಾನೂನು ಬಾಹಿರವಾಗಿ ತೆಗೆದುಕೊಂಡಿರೋದು, ಕಾನೂನು ಬಾಹಿರವಾಗಿ ತೆಗೆದುಕೊಂಡಿರೋದು ಚರ್ಚೆ ಆಗಬೇಕು. ಗವರ್ನರ್ ಮನೆಗೆ ಹೋಗಿದ್ದಾರೆ, ಏನ್ ಹೋಗಿದ್ದಾರೆ? ಗವರ್ನರ್ ಮನೆಗೆ ಕೊಟ್ಟಿದ್ದೀರಿ, ಗವರ್ನರ್ ಆಫೀಸ್ ಹೋಗಿದ್ದಾರೆ, ಏನ್ ಹೋಗಿದ್ದಾರೆ? ಎಕ್ಸ್ಪ್ಲನೇಷನ್ ಕೇಳಿದಾರ? ಎಕ್ಸ್ಪ್ಲನೇಷನ್ ಕೇಳಿದಾರ? ವಾಲ್ಮೀಕಿ ನಿಗಮದ ಎಕ್ಸ್ಪ್ಲನೇಷನ್ ಕೇಳಿದಾರ? ಜನ ದಯವಿಟ್ಟು ದಯಮಾಡಿ ಅವಕಾಶ ಕೊಡಿ. ಇದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ. ಇದು ದೊಡ್ಡ 4,000 - 4,000 ಕೋಟಿ ಹಗರಣ. ಇದು ಹಗರಣ. ಇದು ಇದಕ್ಕಿಂತ ಇನ್ನೇನು ಸಾಕ್ಷಿ? ಅವ್ರ ತೋರ್ ಜಿಲ್ಲೆನಲ್ಲಿ ಅವ್ರ ಮನೇಲಿ ನಡೆದಂತ ಹಗರಣ. ಇದನ್ನ ಇನ್ನೆಲ್ಲಿ ಚರ್ಚೆ ಮಾಡಬೇಕು ನಾವು? ಯಾರನ್ನ ಹೋಗ್ತಾರೆ 14 ಸೈಟ್ ಒಬ್ಬರಿಗೆ? 14 ಸೈಟು ಸಿಎಂ ಮನೆಗೆ. ಅಧ್ಯಕ್ಷರೇ, ಈಗ ನೀವು ಸ್ವಲ್ಪ ಬದಲಾಗಿದ್ದೀರಿ ಅಂತ ಅನ್ನಿಸ್ತಾ ಇದೆ. ನೀವು ನಿಮ್ಮ ಫೇಸ್ ನೋಡಿದಾಗ ಸ್ವಲ್ಪ ಕಳೆ ಬಂದು ಬದಲಾಗಿದ್ದೀರಿ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ನಮಗೆ ಇದರಲ್ಲಿ ನಿಯಮಾವಳಿಗಳಲ್ಲಿ ಪ್ರಕಾರ ಇರಲಿಲ್ಲ. ಸ್ವಲ್ಪ ಬದಲಾಗಿದ್ರಿ, ಇವತ್ತು ಸ್ವಲ್ಪ ಬದಲಾಗಿದೆ ಅಂತ ಅನ್ಕೋತೇನೆ. ಹಾಗಾಗಿ ದಯಮಾಡಿ ಚರ್ಚೆಗೆ ಅವಕಾಶ ಕೊಡಿ, ಚರ್ಚೆಗೊಂದು ಅವಕಾಶ ಕೊಡಿ. ಅಥವಾ ಚರ್ಚೆ ಬರುವ ಅದಕ್ಕೆ ಮುಂಚೆ ಯಾವಾಗ ಬರುವ ಅಂತ ಚರ್ಚೆಗೆ ಯಾವಾಗ ಬರೋದು? ಈಗ ಅದಕ್ಕಿಂತ ಮುಂಚೆ ಮರುಪರಿಶೀಲನೆ ಮಾಡಿ ಕಾರ್ಯಕಲಾಪಕ್ಕೆ ಸರಿಯಾದ ಸಮಯದ ಹಾಜರಾದಂತಹ ಸದಸ್ಯರು ಪ್ರಭು ಬಿ ಚವಾಣ್, ಎಸ್ ಸುರೇಶ್ ಕುಮಾರ್, ಎ ಸುನಿಲ್ ಕುಮಾರ್, ಟಿ.ಎಸ್. ಶ್ರೀವಾಸ್ತವ್, ನಯನ ಮೋಟಮ್ಮ, ಕೆ.ಆರ್. ಷಡಕ್ಷರಿ, ಭೀಮಣ್ಣ ಟಿ. ನಾಯಕ್, ಬಿ.ಎಂ. ನಾಗರಾಜ್, ಜಿ.ಎನ್. ಗಣೇಶ್, ಮಹೇಶ್ ತೆಂಗಿನಕಾಯಿ, ಕೌಜಲಿ ಮಹಾಂತೇಶ್ ಶಿವನಂದ್, ಹೀಲ ಧ್ರುವ ಮಹಾಲಿಂಗಪ್ಪ, ಕೆ.ಎಸ್. ಬಸಂತಪ್ಪ, ಜ್ಯೋತಿ ಗಣೇಶ್, ಸಿ.ಬಿ. ಸುರೇಶ್ ಬಾಬು, ವಿಠಲ್ ಸೋಮನ್ ಹಲಗೇಕರ್, ಎಸ್.ಡಿ. ತಮ್ಮಯ್ಯ, ಅಂಪನಗೌಡ ಬಾದರ್ಲಿ, ಬಸವನಗೌಡ ತುರ್ವಿಹಾಲ್, ಬಿ.ಪಿ. ಹರೀಶ್, ಶರಣ್ಗೌಡ ಕುಂದಕೂರ್, ಜಿ.ಡಿ. ಹರೀಶ್ ಗೌಡ, ಎಸ್.ಟಿ. ಸೋಮಶೇಖರ್. ಅಧ್ಯಕ್ಷರೇ, ಈಗ ಚರ್ಚೆ ಮಂತ್ರನ ದಾದ ಸಮಸ್ಯೆ ಮೂಲ ಚರ್ಚೆ ಮಂತ್ರನ ದಾದ ಸಮಸ್ಯೆ ಬನ್ನಿ. ಎಂಕ ದಾದ ಸಮಸ್ಯೆ ಯಾನ್ ಪಡ್ಲಕ್ಕೆ ನಿಕ್ಲಿ ದಾನ ಸಮಸ್ಯೆ ಅಧ್ಯಕ್ಷೆ ಐಡೆಟ್ ಬೋದು ಸಮಸ್ಯೆ ಯಾನ್ ಪಡ್ಲಕ್ಕೆ ಕೇಂದ್ರ ಏ ದಾರ ಮನಸ್ಸು ಅಂತಾರೆ ಚರ್ಚೆ ಆಗ್ಬಿಡು. ಕನ್ನಡ ವಿಷಯ ಗೊತ್ತಾಗ್ಬಿಡುತ್ತಾ? ಚರ್ಚೆ ಮಂತ್ರ ತಯಾರಿ ಮುಕ್ಳ ಒಂಚೂರು ಪನ್ಲೆ ಒಂಚೂರು ಸಮಾಧಾನ ಮಲ್ಪೇರ ಪನ್ಲೆ ಮುಕ್ಳಿಗೆ ಪೂರ ಅಧ್ಯಕ್ಷರೇ ಯಾವ್ದಲ್ಲ
ಇತಿಹಾಸ ಸನ್ಮಾನ್ಯ ಸಾವಿರಾರು ವರ್ಷ ಇತಿಹಾಸ ಇರುವಂತಹ ತುಳು ಭಾಷೆ, ಅದರ ಸಂಸ್ಕೃತಿ ಪರಂಪರೆ ಕೇಳಿದ್ರೆ ಅರ್ಥ ಮಾಡಿದ್ರೆ ನೀವು ಕೂಡ ಕಲಿತೀರಿ. ಅಧ್ಯಕ್ಷರೇ, ನೋಡಿ, ಮೋರ್ ದನ್ 2000 ಇಯರ್ಸ್ ಇಲ್ಲ, ಮಾತಿನಲ್ಲೇ 2000 ಬಲಿಷ್ಠವಾಗಿ ಉಳಿದುಕೊಂಡು ಬಂದಿದೆ. ಅಧ್ಯಕ್ಷರೇ, ತಮ್ಮ ಅನುಮತಿ ಪಡೆದು ಸಭೆ ಮುಖ್ಯಮಂತ್ರಿಗಳ ಪರವಾಗಿ ಭಾರತ ಸಂವಿಧಾನದ 151 2ನೇ ಅನುಚ್ಛೇದದ ಮೇರೆಗೆ ಮಾರ್ಚ್ 2022ಕ್ಕೆ ಕೊನೆಗೊಂಡ ವರ್ಷದ ಭಾರತ ಲೆಕ್ಕ ನಿಯಂತ್ರಕರು ಮತ್ತು ಮಹಾಪರಿಶೋಧಕರು ನೀಡಿರುವ ಇಲಾಖೆಗಳು ಮತ್ತು ಸಾರ್ವಜನಿಕ ವಲಯ ಉದ್ಯಮಗಳ ಮೇಲಿನ ಅನುಸರಣಾ ಲೆಕ್ಕ ಪರಿಶೋಧನಾ ವರದಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಪರವಾಗಿ ಸಭೆಯ ಮುಂದಿಡಲಾಗಿರ್ತಕ್ಕಂಥ ಕಾಗದ ಪತ್ರಗಳನ್ನು ಅವರ ಹೆಸರಿನ ಮುಂದೆ ಇರುವಂತದ್ದನ್ನು ಮಂಡಿಸುತ್ತಿದ್ದೇನೆ. ಮಾನ್ಯ ಉಪಮುಖ್ಯಮಂತ್ರಿ ನನ್ನ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ರಾಮಲಿಂಗ ರೆಡ್ಡಿ ಅವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಮಾನ್ಯ ಎಂ ಬಿ ಪಾಟೀಲ್ರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಎಚ್ ಸಿ ಮಾದೇವಪ್ಪನವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಕೃಷ್ಣ ಬೈರೇಗೌಡರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಪ್ರಿಯಾಂಕಾ ಖರ್ಗೆ ಅವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಮಾನ್ಯ ಬಿಜೆಡ್ ಜಮೀರ್ ಅಹಮದ್ ಖಾನ್ರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಕೆ ವೆಂಕಟೇಶ್ ಅವರ ಹಗರಣದಲ್ಲಿ ಭ್ರಷ್ಟಾಚಾರ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ ಅವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಮಧು ಬಂಗಾರಪ್ಪನವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಎಂ ಸಿ ಸುಧಾಕರ್ ಅವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಈಗ ವರದಿಯನ್ನು ಒಪ್ಪಿಸುವುದು ರುದ್ರಪ್ಪ ಲಂಬಾಣಿ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ವಿಧಾನಸಭೆ ಸದಸ್ಯರುಗಳ ಖಾಸಗಿ ವಿಧೇಯಕ ಮತ್ತು ಈಗ ನಮ್ ಜೊತೆ ನಿಂತ್ರೆ ಧರಣಿ ಅಂತ ಬರ್ತೈತೆ. ವರದಿಯನ್ನು ಒಪ್ಪಿಸುವುದು ಕ್ಯಾಮರಾ ತಗೊಳಪ್ಪ. ರುದ್ರಪ್ಪ ಮಾನಪ್ಪ ಲಂಬಾಣಿ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ವಿಧಾನಸಭೆ ಸದಸ್ಯರುಗಳ ಖಾಸಗಿ ವಿಧೇಯಕ ಮತ್ತು ನಿರ್ಣಯಗಳ ಸಮಿತಿಯ 3ನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಪಿಎಂ ನರೇಂದ್ರ ಸ್ವಾಮಿ ಮಂಡಿಸುತ್ತಿದ್ದೇನೆ. ನರೇಂದ್ರ ಸ್ವಾಮಿ. ಸನ್ಮಾನ್ಯ ಅಧ್ಯಕ್ಷರೇ, ಮೂಢ ಹಗರಣವನ್ನು ಚರ್ಚೆಗೆ ತೆಗೆದುಕೊಳ್ಳಲು ಕರ್ನಾಟಕ ವಿಧಾನಮಂಡಲದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೈ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿರುವುದು, ಮೂಢ ಹಗರಣವನ್ನ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು, ನಿಗಮ ಮಂಡಳಿಯಲ್ಲಿ ಅನುದಾನ ಒದಗಿಸುವಂತೆ ಕುರಿತು ಕಾರ್ಮಿಕ ಇಲಾಖೆಯಲ್ಲಿ ಸ್ವೀಕರಿಸಿದ ಸೆಸ್ಗೆ ಮೀಸಲಾತಿಯನ್ನು ಒದಗಿಸುವುದು, ಸಾರಿಗೆ ಇಲಾಖೆಯಲ್ಲಿ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನವನ್ನು ಬಳಸಿರುವ ಕುರಿತು ಹಾಗೂ ಕೃಷಿ ಇಲಾಖೆಯಿಂದ ಸಂಬಂಧಿಸಿದಂತೆ ಕೂಲಂಕುಷವಾಗಿ ಚರ್ಚಿಸಲು ಪರಿಶೀಲಿಸಿದ ನಂತರ ಸರ್ಕಾರ ಕೈಗೊಳ್ಳಬೇಕಾದ ಕ್ರಮಗಳನ್ನು ಶಿಫಾರಸುಗಳನ್ನು ಮೂಲಕ ಸಿದ್ಧಪಡಿಸಿರುವ ಸಮಿತಿಯನ್ನು 3ನೇ ವರದಿಯನ್ನು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮಗಳನ್ನು ನಿಯಮ 232ರ ಪ್ರಕಾರ ಸಮಿತಿಯ ಸದಸ್ಯನಾಗಿ ನಾನು ಸದನಕ್ಕೆ ಒಪ್ಪಿಸುತ್ತೇನೆ. ಸಿ ಪುಟ್ಟರಂಗಶೆಟ್ಟಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕ ವಿಧಾನಮಂಡಲದ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಯ ಅಧ್ಯಕ್ಷನಾಗಿ ನಾನು 2023-24ನೇ ಸಾಲಿನ ಸಮಿತಿಯ 1ನೇ ವರದಿಯನ್ನು ಸಂದರ್ಭದಲ್ಲಿ ಮಂಡಿಸುತ್ತಿದ್ದೇನೆ. ಈಗ ಅರ್ಜಿಯನ್ನು ಒಪ್ಪಿಸುವುದು ರುದ್ರಪ್ಪ ಮಾನಪ್ಪ ಲಂಬಾಣಿ ಅವರು. ನನ್ನ ಹೆಸರಿನ ಮುಂದಿರುವ ಅರ್ಜಿಗಳನ್ನು ಸದನಕ್ಕೆ ಒಪ್ಪಿಸುತ್ತಿದ್ದೇನೆ. ಈಗ ಚುನಾವಣಾ ಪ್ರಸ್ತಾವನೆ. ಮಾನ್ಯ ಅಧ್ಯಕ್ಷರೇ, ವಿಧಾನಮಂಡಲದ ವಿಧಾನಸಭೆಯ ವಿವಿಧ ಸ್ಥಾಯಿ ಸಮಿತಿಗಳ ಮಾನ್ಯ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು ಮಾನ್ಯ ಸಭಾಧ್ಯಕ್ಷರಿಗೆ ಅಧಿಕಾರ ನೀಡುವ ಪ್ರಸ್ತಾವನೆಯನ್ನು ಮಂಡಿಸುತ್ತಿದ್ದೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು.
ಪ್ರಸ್ತಾವದ ವಿರೋಧವಾಗಿರುವುದು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌಸ್ ಡೋನರ್ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌಸ್ ಡೋನರ್ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಈಗ ಕೆಲವೊಂದು ಬಿಲ್ಗಳನ್ನು ಪರ್ಯಾಲೋಚಿಸಿ ಮತ್ತು ಅಂಗೀಕರಿಸುತ್ತಿದೆ. ಅಧ್ಯಕ್ಷೆ 2024ನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಪರಿಹರಿಸಬೇಕೆಂದು ಸೂಚಿಸಿದ್ದೇನೆ. ಗ್ರೇಟರ್ ಬೆಂಗಳೂರು ಬಿಲ್ ಸ್ವಲ್ಪ ಸೈಲೆಂಟ್. ಗ್ರೇಟರ್ ಬೆಂಗಳೂರಿನ ಅಪೋಸಿಷನ್ ನಾಯಕರು ಮಾತಾಡ್ತಿದ್ದಾರೆ. ಮಾತಾಡಿ ಅಧ್ಯಕ್ಷ. ಈ ಬೆಂಗಳೂರಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು. ಬ್ರ್ಯಾಂಡ್ ಬೆಂಗಳೂರು ಆಗಬೇಕು. ಜನಸಂಖ್ಯೆ 1,40,00,000 ಆಗಿದೆ. ಇದಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಬೇಕು. ಇಲ್ಲಿ ಎಲ್ಲ ದೊಡ್ಡ ಸಮಸ್ಯೆಗಳಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರನ್ನ ತೆಗೆದುಕೊಂಡು ಹೋಗಬೇಕಾದ್ರೆ ಇಲ್ಲಿ ಆಡಳಿತವನ್ನು ನಾವು ಸುಧಾರಣೆಯನ್ನು ಮಾಡಬೇಕು. ನಾಗರಿಕರಿಗೆ ಇಲ್ಲಿ ಹೆಚ್ಚಿಗೆ ಸೌಲಭ್ಯವನ್ನು ಕೊಡಬೇಕು. ಚರ್ಚೆ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟ ಇವತ್ತು ಬೆಂಗಳೂರನ್ನ ಗಮನಿಸ್ತಾ ಇದೆ. ಈ ದೃಷ್ಟಿಯಿಂದ ಒಂದು ಗ್ರೇಟರ್ ಬೆಂಗಳೂರು ಬಿಲ್ ಅನ್ನ ನಾನು ಹೊಸದಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇನೆ. ಆರ್ಥಿಕವಾಗಿ ಶಕ್ತಿ ಕೊಡಬೇಕು ಅಂತೇಳಿ ಆಡಳಿತವನ್ನೇ ಒಂದು ನಿಯಂತ್ರಣ ತಂದಿದ್ದೇನೆ. ಈ ವಿಚಾರದಲ್ಲಿ ತಾವು ಅನುಮತಿಯನ್ನು ಕೊಟ್ಟಿದ್ದೀರಿ. ನಾನು ಇನ್ನು ಅನೇಕ ವಿಚಾರಗಳನ್ನ ಬೆಳಕಿಗೆ ಚೆಲ್ಲಕ್ಕೆ ತಯಾರಿದ್ದೇನೆ. ಪ್ರತಿಪಕ್ಷ ಮಾತಾಡ್ಲಿಕ್ಕೆ ಇಂಪಾರ್ಟೆಂಟ್ ಇದು. ಬೆಂಗಳೂರನ್ನ ಛಿದ್ರ ಮಾಡುವಂತದ್ದು ಇದಕ್ಕೆ ಸದನ ಸಮಿತಿ ಮಾಡಬೇಕು. ಎಲ್ಲ ವಿಧಾನಸಭೆ ವಿಧಾನ ಪರಿಷತ್ ಎಲ್ಲೆಲ್ಲ ಮಾಡಿದ್ರೆ ಬೆಂಗಳೂರಿಗೆ ಒಂದು ರೂಪ ಕೊಡಕ್ಕಾಗ್ತೈತೆ. ಯಾರೋ ಒಂದು ಅಧಿಕಾರಿ ಕೊಟ್ಟಿರೋದನ್ನ ವರದಿಯನ್ನು ತಗೊಂಡು ನೀವು ಮಾಡಿದ್ರೆ ಬೆಂಗಳೂರಿಗೆ ಕಂಟಕ ಬರುತ್ತೆ. ದಯವಿಟ್ಟು ಈ ಬಿಲ್ ಅನ್ನ ಪೆಂಡಿಂಗ್ ಇಡಬೇಕು, ಸದನ ಸಮಿತಿ ಮಾಡಬೇಕು ಅಂತೇಳಿ ಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಎಸ್ ಸೋಮಶೇಖರ್. ಸನ್ಮಾನ್ಯ ಅಧ್ಯಕ್ಷರೇ, ಉಪಮುಖ್ಯಮಂತ್ರಿಗಳು ಒಂದು ಐತಿಹಾಸಿಕ ತೀರ್ಮಾನವನ್ನ ಮಾಡಿದ್ದಾರೆ. ಆದರೆ ಬಹಳ ಡೀಟೇಲ್ಸ್ ಆಗಿ ಚರ್ಚೆ ಮಾಡತಕ್ಕಂತ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಇದನ್ನ ಏನು ಅಶೋಕರವರು ಹೇಳಿದ್ದಾರೆ, ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೇನೆ. ಸದನ ಸಮಿತಿ ಮಾಡುವ ಮುಖಾಂತರ ಬೆಂಗಳೂರಿನ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರನ್ನ ಈ ಕಮಿಟಿಗೆ ಸೇರಿಸಿ ಬಹಳ ವಿಶೇಷವಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳನ್ನ ಕೇಳಕ್ಕೆ ಬಯಸ್ತೇನೆ. ಓಕೆ, ಈಗ ಅವ್ರು ಸಲಹೆ ಕೊಟ್ಟಿದ್ದಾರೆ. ನಿಮಿಷ ಸ್ವಲ್ಪ ಇರಪ್ಪ. ಚರ್ಚೆಗೆ ಟೈಮ್ ಇದೆ. ಇನ್ನ ಇಂಪಾರ್ಟೆಂಟ್ ವಿಚಾರ. ಅಪೋಸಿಷನ್ ಲೀಡರು ಎದ್ದು ನಿಂತವ್ರೆ. ಈಸ್ ಆಫ್ ದಿ ಟೇಬಲ್ ಫ್ಲೋರ್. ಅಧ್ಯಕ್ಷರೇ, ಅವ್ರು ಮಾತಾಡಿದಾರಲ್ಲ, ಅವ್ರು ಮಾತಾಡೋದಕ್ಕೆ ನಾನು ಅಧ್ಯಕ್ಷರೇ, ಏನು ವಿರೋಧ ಪಕ್ಷದ ನಾಯಕರು ಸೋಮಶೇಖರ್ ಅವರು ಕೆಲವು ವಿಚಾರನ ಪ್ರಸ್ತಾವನೆ ಮಾಡಿದ್ದಾರೆ. ಅವರು ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಬೇಕು ಅಂತೇಳಿ ಅವರ ಆಲೋಚನೆ ಇದೆ. ಮೊನ್ನೆ ಸುರೇಶ್ ಕುಮಾರ್ ಅವರು ಮಾತಾಡಿದ್ರು ಮತ್ತು ಬೇರೆ ಶಾಸಕರು ಸತೀಶ್ ರೆಡ್ಡಿ ಅವರು, ನಮ್ಮ ಜಯನಗರ ಶಾಸಕರು, ಬೇರೆ ರಾಮಮೂರ್ತಿ ಎಲ್ಲ ಬಂದು ನೆನ್ನೆಲ್ಲ ಕೂಡ ನನ್ನ ಖಾಸಗಿಯಾಗಿ ಬಂದು ಭೇಟಿ ಮಾಡಿ ಅವರ ವಿಚಾರವನ್ನೆಲ್ಲ ತಿಳಿಸಿದ್ದಾರೆ. ಅವರ ಮಾತನ್ನ ನಾನು ಸಮರ್ಥಿಸ್ತೇನೆ. ಇದು ವ್ಯಾಪಕವಾಗಿ ಚರ್ಚೆ ಆಗಲಿ. ಇದರಲ್ಲಿ ನಾವು ಹರಿಬರಿಯಾಗಿ ಮಾಡೋಂಥ ವಿಚಾರನೂ ಅಲ್ಲ. ಮುಂದಕ್ಕೆ ಬೆಂಗಳೂರಿಗೆ ಹರಿಬರಿಯಾಗಿ ಮಾಡಕ್ಕಿಲ್ಲ. ಅವರ ಸಲಹೆ ನಾನು ಕೂಡ ನಮ್ಮ ರಾಮಲಿಂಗಾರೆಡ್ಡಿ ಅವರು ಮತ್ತು ನಮ್ಮ ಜಾರ್ಜ್ ಅವರು ಎಲ್ಲ ಕೂಡ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ. ಅವರ ಹತ್ರನೂ ಕೂಡ ಕೇಳಿದ್ದೇನೆ. ಎಲ್ಲ ನಮ್ಮ ಶಾಸಕರು ರಿಜ್ವಾನ್ ಅವರೆಲ್ಲ ಕೂಡ ಮಾತಾಡಿದ್ರು. ಕೃಷ್ಣ ಬೈರೇಗೌಡರು ಮಾತಾಡಿದ್ರು. ನಾನು ಸದನ ಸಮಿತಿ ಮಾಡಲಿಕ್ಕೆ ನನಗೆ ಸಮ್ಮತಿ ಇದೆ. ಈ ಬಿಲ್ ಪೆಂಡಿಂಗ್ ಇಟ್ಕೊಳ್ವಾ? ಎರಡನೇ ಬಿಲ್ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರು, ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು. ಸನ್ಮಾನ್ಯ ಅಧ್ಯಕ್ಷರೇ, 2024ನೇ ಸಾಲಿನ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳ ಮತ್ತು ಅವಶೇಷಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ.